ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಪಯಣ ಊರಿನ ಕಡೆಗೆ ಗಾಯ್ಸ್. ಮಹಾ ಊಟ ತಿಂಡಿ ಅಂದೆ ಗಾಯ್ಸ್, ಅದಕ್ಕೆ ಊರಿನ ಕಡೆಗೆ ಗಾಯ್ಸ್ ಅಂತವಳೆ. ಸೊ ಆಲ್ಮೋಸ್ಟ್ ನಾವು ಹೋಗಿ 1 ಮಂತ್ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು 4th ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ನಾನು, ನನ್ನ ತಂಗಿ, ನನ್ನ ಫ್ರೆಂಡ್ 3 ನಮ್ಮ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಚೆನ್ನಾಗಿ ಚಿಕನ್ನು ಅವೆಲ್ಲ ತಿನ್ಕೊಂಡು ನೆಮ್ಮದಿಯಾಗಿ ಮತ್ತೆ ಹಾಸ್ಟೆಲ್ಗೆ ಬರಬೇಕು. ಸೊ ಇವಾಗ ಅಲ್ಲಿ ಮತ್ತೆ ಗೈಸ್, ನಮ್ಮ ಮೋನಿಶಾ ನಾನು ಸೇರಿ ಒಂದು ರೀಲ್ಸ್ ಮಾಡಿದ್ರಾ. ಆ ರೀಲ್ಸಲ್ಲಿ ಮೋನಿಶಾದು ಒಂದು ಸೈನ್ ಏನು ಗೊತ್ತಾ, ಹಂಗೂ ಇವ್ರಿಗೇನು ಸಂಬಂಧ ಇಲ್ಲ ಅನ್ನೋ ಥರ ನಾನು ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟೆ. ಆದರೆ ಅಂಕಲ್ ಇವ್ರಿಗೆ ಆಧಾರ್ ಕಾರ್ಡ್ ತೋರಿಸೋವರೆಗೂ ಟಿಕೆಟ್ ಕೊಟ್ಟಿಲ್ಲ. ಅದು ಬೇರೆ ಈ ಬಸ್ಸು ಮೆಜೆಸ್ಟಿಕ್ವರೆಗೂ ಹೋಗೋದು ಇಲ್ಲ. ಹಂಗೆ ಹಿಂಗೆ ಮಾಡ್ಕೊಂಡು ಟ್ರೈನ್ ಸಿಗೋಲ್ಲ ಅಂದ್ಕೊಂಡಿದ್ವಿ, ಆದರೆ ಟ್ರೈನು ಸಿಕ್ತು ನಮ್ಮ ಅದೃಷ್ಟವಶಾತ್. ಸೊ ಹೊಟ್ಟೆ ಹಸಿವಾಗ್ತೈತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಮೋಸ ತಿಂದ್ವಿ. ಸೊ ಅಷ್ಟರೊಳಗಡೆ ನಮಗೆ ಹೊಟ್ಟೆ ಹಸಿವಾಗೆ ನಾವು ಬಂಗಾರಪೇಟೆ ಸೇರ್ಕೊಂಡ್ಬಿಟ್ವಿ. ತುಂಬ ಹೊಟ್ಟೆನೇ ಹಸಿವಾಗ್ತಾಯಿತ್ತು. ಅದರಲ್ಲಿ ಬೇರೆ ನಮ್ಮ ಬಂಗಾರಪೇಟೆಯಲ್ಲಿ ಆಮೇಲೆ ಬೀಳ್ತಾಯಿತ್ತು. ಇದರಲ್ಲಿ ನಾವು ನಮ್ಮ ಬಂಗಾರಪೇಟೆಯಲ್ಲಿ ತುಂಬ ಸ್ಪೆಷಲ್ ಆಗಿರುವಂತಹ ನಾವು ಪಾನಿಪುರಿ ತಿನ್ನೋಕೆ ಬಂದ್ವಿ. ಆಹಾ, ಹೆಂಗೆ ತಿಂದ್ರು ನೋಡಿ. ತಿನ್ನಂಡು ಎತ್ಕೊಂಡು ಸೂಪರ್ ಆಗಿದೆ ಗೈಸ್. ಬಂದು ಟೇಸ್ಟ್ ಮಾಡಿ. ನಮ್ಮ ಬಂಗಾರಪೇಟೆಗೆ ಬಂದು ಒಂದ್ಸಲ, ನಮ್ಮ ಬಂಗಾರಪೇಟೆ ಚಾಟ್ಸ್ಗೆ ಫುಲ್ ಫೇಮಸ್ಸು. ಒಂದ್ಸಲ ಬಂದು ತಿಂದು ಟೇಸ್ಟ್ ಮಾಡಿ. ನೋಡಿ, ಅದನ್ನೇನಂತಾರೋ ಗೊತ್ತಿಲ್ಲ, ಬಟ್ ಅದರಲ್ಲಿ ಒಂಚೂರು ಮಸಾಲೆ ಪುರಿ ಇಲ್ಲ ಗೈಸ್. ಅಷ್ಟು ಕ್ಲೀನಾಗಿ ತೊಳ್ದಂಗೆ ತಿಂದ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಬಂಗಾರಪೇಟೆ ಚಾಟ್ ಮಸಾಲ. ಸೊ ನಾವಂತೂ ಫುಲ್ ಬಂಗಾರಪೇಟೆ ಫುಲ್ ಮಳೆ ಬರ್ತಾ ಇಲ್ಲ ಅಂದರೆ ಫುಲ್ ಇಷ್ಟ. ಸೊ ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡಿ ನಮ್ಮ ಬಂಗಾರಪೇಟೆ ಚಾಟ್ಸು ಅಷ್ಟು ಚೆನ್ನಾಗಿದೆ. ಫುಲ್ ಮಳೆ ಬರ್ತಾಯಿದೆ ನೋಡಿ. ಮಳೆ ಏನಿಲ್ಲ ಗೈಸ್, ಅಲ್ಲೇನೇ ಲೈಟಾಗಿ. ನಮ್ಮ ಮೋನಿಶಮ್ ಬಸ್ ಹತ್ತಿರೋದು ನೋಡಿಬಿಟ್ಟು ಬಾಯ್ ಮಾಡ್ಕೊಂಡು ಖುಷಿಯಿಂದ ನಮ್ಮ ಬಂಗಾರಪೇಟೆ ಬಸ್ ಸ್ಟ್ಯಾಂಡ್, ಅದು ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದೆ. ಬರೋಷ್ಟಾಗಿ ಈ ಥರ ಬ್ಯಾಡ್ ನ್ಯೂಸ್ ನಂಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇಲ್ಲ ಗೈಸ್. ನೀವೇ ಟೈಮೇ ಸರಿ ಇಲ್ಲ ಗೈಸ್. ಬಸ್ಸು ಇಲ್ಲ, ಏನಿಲ್ಲ. ಈ ಬ್ಯಾಗ್ ಹಾಕ್ಕೊಂಡು 1 ಕಿಲೋಮೀಟ್ರ್ ನಡಿಬೇಕು ಇವಾಗ. ಸೊ ದೇಶಹಳ್ಳಿ ಹತ್ರ ನಡ್ಕೊಂಡು ಹೋಗ್ಬೇಕು ಗೈಸ್ ನಾವು. ಅದರಲ್ಲಿ ಬೇರೆ ಮಳೆ ಬೇರೆ ಬರ್ತಾಯಿದೆ. ಈ ಅಜ್ಜಿನೇ ನಮಗೆ ಪ್ರೊಟೆಕ್ಟರ್. ఇవరు ఏం చేసే కాయలు పదండ జోరు అడగలేండ పెద్ద వయసు బిడ్డలు కాళ్ళు సాంచంಡ ಜೋರು అని చెప్పండి ಆಂಟಿ. ನಡ್ಕೊಂಡು ಹೋಗ್ಬೇಕು ನೋಡಿ. ಮಳೆ ಬೇರೆ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ. ಇವ್ರು ನೋಡಿ, ಇವ್ರ ಪರಿಸ್ಥಿತಿ. ಇವ್ರು ಯಾವಾಗಲೂ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರೋದೆ. ಹಿಂದೆ ನೋಡಿ ಗಾಡಿ ಕೂಡ ಬಂತು, ಗಾಡಿನ ಕೂಡ ನೋಡಲ್ಲ, ಏನು ಮಾಡೋದು. ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟರ್ಸ್ ಅಂತ ಗೊತ್ತಿಲ್ಲ, ಆದರೆ ನಮ್ಮ 3 ಬಸ್ ಕಾಣಿಸಿದ ತಕ್ಷಣ ಹತ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಅಷ್ಟು ಇರಿಟೇಟ್ ಅನ್ನಿಸ್ತಾಯಿತ್ತು ನನಗಂತೂ. ಸೊ ಮನೆಗಂತೂ ಬಂದುಬಿಟ್ಟೆ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮಪ್ಪ ಈ ಥರ ಒಂದು ಕೆಲಸ ಇಕ್ತರು ಗೈಸ್. ನಿಜ ಹೇಳ್ಬೇಕಂತಂದರೆ ನಾನು ಉಪ್ಮಾ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಮುದ್ದೆ ಸಾಂಬಾರು ಆ ಥರ ಆದರೆ ಮಾಡ್ತೀನಿ, ಬಟ್ ಉಪ್ಮಾ ಮಾಡೋಕ್ಕೆ ಗೊತ್ತಿಲ್ಲ ಗೈಸ್. ಬಟ್ ನಮ್ಮಪ್ಪ ಮಾಡು ಅಂತ ಹೇಳಿದ್ದಕ್ಕೆ ಮಾಡಿದೆ. ನಮ್ಮಪ್ಪ ಹತ್ರ ಆಮೇಲೆ ಉಗಿಸ್ಕೊಂಡಿರೋದು ನೀವು ಕೇಳಬೇಕು. ನೀವು ಕೇಳಿದ್ರೆ ಕಿವಿಗಳಲ್ಲಿ ರಕ್ತ ಬಂದುಬಿಡುತ್ತೆ. ಸೊ ಈ ಥರ ನಮ್ಮಪ್ಪ ಹೇಳಿದ್ರು, ಫಸ್ಟು ಬಾಣಲಿಕ್ಕೂ ಅದರೊಳಗಡೆ ರವೆ ಹಾಕು ಕಲಿಸ್ತಾ ಇರು ಅಂತಂದರು. ನಾನು ಆ ಥರನೇ ಮಾಡ್ತಾಯಿದ್ದೆ, ಕಲಿಸ್ತಾನೇ ಇದ್ದೆ. ಏನು ಅರ್ಥವೇ ಆಗ್ತಿಲ್ವೇ? ಕಲಿಸ್ತಾನೇ ಇದ್ದೆ. ಅದು ಅಂತೂ ಕೆಂಪಿಗೆ ಆಗಿಲ್ಲ, ಆದ್ರೂ ಕಲಿಸ್ತಾನೇ ಇದ್ದೆ. ಸೊ ಕಲಿಸಿದ್ದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತಗೊಂಡೆ.
ನಾನು ಅವ್ರು ಹೇಳ್ದಂಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಇದು ಮಾಡಿಕೊಂಡು ಮತ್ತು ಅದಕ್ಕೆ ಈರುಳ್ಳಿ ಹಾಕಿ ಅದನ್ನು ಬೇಯಿಸ್ಕೊಂಡು ಆಮೇಲೆ ಟೊಮೊಟೊ ಒಂಚೂರು ಹಾಕಿ ಅದನ್ನು ಬೇಯಿಸ್ಕೊಂಡು ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಒಂದು ರವೆಗೆ ತಕ್ಕಂಗೆ ನೀರು ಹಾಕಿದೆ. ಬಟ್ ನೀರು ನನಗೆ ಗೊತ್ತಾಗಿಲ್ಲ ಕಡಿಮೆ ಆಗೈತೆ ಅಂತ. ಸೊ ನಾನೇನು ಮಾಡಿದೆ, ರವೆ ಹಾಕೋದು ಗೊತ್ತಿಲ್ಲ ಗೈಸ್ ನನಗೆ, ಹಿಂಗೆ ರವೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದೇ ಸಲ ಬಗ್ಸ್ಬಿಟ್ಟೆ. ಅದಕ್ಕೆ ನೀರು ಕಾಯಿಸಿ ಈ ಥರ ಉಂಟೆ ಥರ ಮಾಡಿದೆ. ಲಾಸ್ಟಿಗೆ ರಿಸಲ್ಟ್ ಈ ಥರ ಬಂತು.